ವಿಷ್ಣು ಪ್ರಿಯ ಸಿನಿಮಾ ಸೆಲೆಬ್ರಿಟಿ ಶೋ ಆಗಿದೆ. ಸಿನಿಮಾ ನೋಡಿದ ಪ್ರತಿಯೊಬ್ಬರು ಕೂಡ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಎಲ್ಲರೂ ಕಣ್ಣೀರು ಹಾಕ್ಕೊಂಡು ಆಚೆ ಬರ್ತಿದ್ದಾರೆ. ಸೊ ಯಾಕೆ ಆ ಕಣ್ಣೀರು ಹಾಕ್ತಿದ್ದಾರೆ ಅಂತಂದರೆ, ನೀವು ಮಿಸ್ ಮಾಡದೆ ವಿಷ್ಣು ಪ್ರಿಯ ಸಿನಿಮಾ ನೋಡಲೇಬೇಕು. ಸೊ ನಮ್ಮ ಜೊತೆ ಇದೀಗ ಕೆ ಮಂಜು ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಜೊತೆಗೆ ಶ್ರೇಯಸ್ ಮಂಜು ಅವರು ಕೂಡ ಇದ್ದಾರೆ. ಸರ್, ಮೊದಲನೇದಾಗಿ ತುಂಬ ಚೆನ್ನಾಗಿದೆ. ಅಂದರೆ ಸಿನಿಮಾ ಸೀನ್ಗಳಾಗಿರಲಿ ಮತ್ತು ಇವರಿಬ್ಬರು ಪೇರ್ ಆಗಿರಲಿ, ಪ್ರತಿಯೊಂದು ಕೂಡ ಒಂದು ಡೈಲಾಗಿಂದ ಹಿಡಿದು ಎಲ್ಲವೂ ಸೂಪರ್ಬಾಗಿ ಮೂಡ್ ಬಂದಿದೆ. ಮೊದಲೇ ಅದು ಕಾಲೇಜ್, ಯಾವ ಕಾಲೇಜ್ ಹೇಳಿ, RC ಕಾಲೇಜು, ಓಮ್ ಸಿನಿಮಾ ನನ್ನ ಸಿನಿಮಾನ ತೆಗೆದಿರೋವಂಥ ಕಾಲೇಜು, ಆ ಕಾಲೇಜಲ್ಲೆಲ್ಲ ಚಿತ್ರೀಕರಣ ಮಾಡಿದ್ದೀರಾ ಅಂತ ಅಂದಮೇಲೆ ಸೂಪರ್ ಡೂಪರ್ ಹಿಟ್ ಆಗಲೇಬೇಕು. ಕ್ಲೈಮ್ಯಾಕ್ಸ್ ಸೀನಂತೂ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಆ ಥರ ಮೂಡ್ ಬಂದಿದೆ. ಸ್ಪೆಷಲಿ ನಾನು ಹೇಳಬೇಕು ಅಂತಂದರೆ, ಆ್ಯಸ್ ಎ ತಂದೆಯಾಗಿ ನಿಮ್ಮ ಮಗ ಆ ಕ್ಲೈಮ್ಯಾಕ್ಸ್ ಸೀನಲ್ಲಿ ನೀವು ಅವ್ರನ್ನ ಆ ಥರ ನೋಡೋವಾಗ ನಿಮಗೆ ಹೇಗೆ ಅನ್ನಿಸ್ತು? ನನಗೆ ಇನ್ನೇನು ಕಣ್ಣೀರು ಬರ್ತಾಯಿತ್ತು, ನಾನು ನೋಡೋಕ್ಕಾಗದೆ ಆಚೆ ಬಂದುಬಿಟ್ಟೆ ಅದನ್ನು. ಸೊ ಎಷ್ಟು ಹಾರ್ಟ್ಗೆ ಟಚ್ ಆಯಿತು ಸರ್? ಒಬ್ಬ ಕತೆ, ಇದು ನೈಜ ಘಟನೆ ಆಧಾರದ ಕತೆ, ಫೀಲ್ ಆಗುತ್ತೆ. ಲವ್ ಅನ್ನೋದೇನು ಅನ್ನುತ್ತೆ, ಸಿಚುವೇಶನ್ ಅರ್ಥ ಮಾಡ್ಕೋ, ತಾಳ್ಮೆ ಇರಬೇಕು. ಆ ಹುಡುಗಿ ಸಿಚುವೇಶನು, ಇವನು ಪೇಷನ್ಸು, ಇವನಿಗೆ ಎಲ್ಲ ರೀತಿಯೂ ಎಫೆಕ್ಟ್ ಆಗಿಬಿಡ್ತದೆ. ತಂದೆ ಪ್ರೀತಿ ಇರಲ್ಲ, ತಾಯಿ ಪ್ರೀತಿ ಇರಲ್ಲ, ಹುಡುಗಿ ಲವ್ ಮಾಡ್ದವಳಿರಲ್ಲ, ಎಲ್ಲ ಆದಾಗ ಏನಂತಾರೆ ಹುಚ್ಚು ತನಕೋಗ್ಬಿಡ್ತಾರೆ. ಆದರೆ ಹುಚ್ಚ ಆಗಿರಲ್ಲ ಪಾಪ. ಪ್ರೀತಿ ಅನ್ನೋದು ಒಂದು ಹುಚ್ಚು ಅಂತ ಹೇಳ್ತಾರೆ. ಅದರಿಂದ ಆ ಥರ ಈ ಥರ ಕಥೆ ಸಿಕ್ಕೋದು ಗ್ರೇಟ್, ಇಷ್ಟ ಆಯಿತು, ತುಂಬ ಖುಷಿ ಆಯಿತು. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಜನಕ್ಕೆ ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ. ಇವತ್ತು ನೋಡಿದವ್ರು ಯಾರನ್ನ ಆ್ಯಕ್ಚುಲಿ ನಾನು ಇವತ್ತು ತುಂಬ ಜನ ಶೋ ಹಾಕಬೇಕಾಯ್ತು, ಅನಿವಾರ್ಯ ಕಾರಣ ಇವತ್ತು ಆಗ್ತೆ ನಮ್ಮ ಅವ್ರ ಸ್ನೇಹಿತರಿಗೋಸ್ಕರ. ಇವತ್ತು ನೋಡಿದವ್ರು ಒಬ್ಬರಾರು ಏನಾರು ಒಂದಾರು ಅಟ್ಲೀಸ್ಟ್ ಏನಾರು ಫಾಲ್ಟ್ ಹೇಳ್ತಾರೆ. ನಾನು ಹೇಳಿದೆ 100ಕ್ಕೆ 98-99 ಮಾರ್ಕ್ಸ್ ಕೊಟ್ಟರೆ ಹೊರತು 100ಕ್ಕೆ ಯಾರು 30 ಕೊಟ್ಟಿಲ್ಲ. ಅದೇ ಖುಷಿ ಆಯ್ತದೆ. ಪ್ರೇಕ್ಷಕ ಬಂಧುಗಳು ಇದು ಸಿನಿಮಾ ನಾಳೆಯಿಂದ ಕೈ ಹಿಡಿತಾರೆ. ಸಿನಿಮಾ ದೊಡ್ಡ ಹಿಟ್ ಆಗ್ತದೆ. ಒಂದೊಳ್ಳೆ ಸಿನಿಮಾ ಆಗಲಿ, ಜನಗಳ ಮನಸ್ಸಲ್ಲಿ ಒಳ್ಳೆ ಬರಲಿ. ಪ್ರೀತಿ ಮಾಡೋ ಪ್ರತಿಯೊಬ್ಬರು ತಾನು ಪ್ರೀತಿ ಅನ್ನೋದು ಎಷ್ಟು ಪವಿತ್ರಕ್ಕೆಲ್ಲ ಬೆಲೆ ಕೊಡಬೇಕು. ಪ್ರೀತಿನ ನೆಗಲ್ಜಸಿ ಮಾಡಿ. ಪ್ರೀತಿ ಅನ್ನೋದು ನಿಜವಾಗ್ಲೂ ಅದಕ್ಕೆ ಬೆಲೆ ಕಟ್ಟಲಾಗದ ವಸ್ತು. ಸ್ನೇಹಿತರಾಗ್ಬೋದು, ಲವ್ ಆಗ್ಬೋದು, ತಂದೆ ತಾಯಿ ಪಡೆಯೋದು, ಇದಕ್ಕೆ ಯಾವತ್ತೂ ಬೆಲೆ ಕಟ್ಟಾಗಲ್ಲ. ಅಂಥ ಪ್ರೀತಿಗಳನ್ನ ದಯವಿಟ್ಟು ಸದಾ ಯಾವಾಗಲೂ ನಮ್ಮ ಹೆಸರಲ್ಲಿ ಹಸಿರಾಗಿರಲಿ, ಉಸಿರಾಗಿರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಗನಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ನಾನು 100ಕ್ಕೆ 99 ಕೊಡ್ತೀನಿ. ಯಾಕೆಂದರೆ ಅವ್ನು ಪ್ರತಿ ಸೀನಲ್ಲೂ ಇನ್ವಾಲ್ವ್ ಆಗಿ ಇಂಟ್ರೆಸ್ಟ್ ಆಗಿ ಮಾಡಿದ್ದಾನೆ. ಅದಕ್ಕೆ ಅವ್ನು 99 ಕೊಡಬೇಕು. ಅಂದರೆ ಅವನು ಪಾಠ ಹೇಳ್ಕೊಂಡ ಮಾಸ್ಟರ್ ನಮ್ಮ ಇವರು ಡೈರೆಕ್ಟ್ರು ಅವ್ರಿಗೂ ಅವ್ರಿರೋದಕ್ಕೆ ಈ ಕೆಲಸ ಮಾಡ್ತೀವಿ. ಒಬ್ಬ ನಿರ್ದೇಶಕ ಎಷ್ಟು ಚೆನ್ನಾಗಿ ಕೆಲಸ ತಗೋಬೇಕು ಅನ್ನೋದು ಈ ಸಿನಿಮಾ ಹೇಳುತ್ತೆ. ವಿಷ್ಣು ಪ್ರಿಯ ಟೈಟಲಲ್ಲೇ ವಿಷ್ಣು ಪ್ರಿಯ ಅನ್ನೋದಿದೆ. ಅಂದರೆ ವಿಷ್ಣು ಸರ್ ಎಲ್ರಿಗೂ ಪ್ರಿಯವಾಗಿದ್ದರು. ಸೊ ಈ ಸಿನಿಮಾನೂ ಕೂಡ ಅಷ್ಟೇ ಪ್ರಿಯವಾಗಿದೆ. ಸೊ ವಿಷ್ಣು ಸರ್ನ ಎಲ್ಲರೂ ಎಷ್ಟು ಇಷ್ಟಪಡ್ತಿದ್ರು ಅದೇ ರೀತಿ ಈ ಸಿನಿಮಾನ ನೋಡಿದವ್ರು ಖಂಡಿತ ಇಷ್ಟಪಡ್ತಾರೆ. ಸೊ ಅದ್ರ ಬಗ್ಗೆ ಹೇಳಿ ಸರ್. ನಮ್ಮ ವಿಷ್ಣು ಸರ್ ಒಂದು ಹೆಣ್ಣಿಗೆ ಯಾವತ್ತೂ ಗೌರವ ಕೊಡೋರು. ಅದರಿಂದ ನಾವು ವಿಷ್ಣು ಪ್ರಿಯನ ಯಾವತ್ತೂ ಅವ್ರಿಗೆ ಅರ್ಪಿಸ್ಬಿಟ್ಟಿದ್ವಿ. ಈ ಸಿನಿಮಾ ವಿಷ್ಣು ಸರ್ಗೆ ಅರ್ಪಿಸ್ಬಿಟ್ಟಿದ್ವಿ. ಈ ಸಿನಿಮಾ ಅವರು ಏನು ಕನ್ಸ್ಕೊಂಡವ್ರೆ, ನಾವು ಕನ್ಸ್ಕೊಂತೀವಿ. ಈ ಸಿನಿಮಾ ಅದೇ ಥರ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಹೇಳಿ.